ಇನ್ನು ರಾಷ್ಟ್ರಮಟ್ಟದಲ್ಲಿ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ ಕಾರಣದಿಂದ ಮಧ್ಯಪ್ರಾಚ್ಯದ ಸ್ಥಿತಿ ತೀವ್ರವಾಗಿ ಬದಲಾಗಿದ್ದು, ಇರಾನ್ ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷ ಒಂದು ಪ್ರಾದೇಶಿಕ ಯುದ್ಧದ ರೂಪವನ್ನು ಪಡ್ಕೊಂಡಿದೆ. ಇದು ಜಾಗತಿಕ ಆರ್ಥಿಕತೆ, ಭದ್ರತೆ ಮತ್ತು ರಾಜಕೀಯ ಸಮತೋಲನವನ್ನು ಅಸ್ಥಿರಗೊಳಿಸಿದೆ. ಫೆಬ್ರವರಿ 28ರಿಂದ ಆರಂಭವಾದ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿಗಳು ಇರಾನ್ನ ಉನ್ನತ ನಾಯಕರನ್ನ ಹತ್ಯೆ ಮಾಡಿದ್ದು, ಇರಾನ್ನ ಪ್ರತಿಕ್ರಿಯೆಯಾಗಿ ಮಧ್ಯಪ್ರಾಚ್ಯದಾದ್ಯಂತ ದಾಳಿಗಳು ನಡೆದಿವೆ. ಇದು ಹೊಸ ಯುದ್ಧದ ಭೀತಿಯನ್ನು ಹುಟ್ಟುಹಾಕಿದೆ. ಈ ಸಂಘರ್ಷ ಕೇವಲ ಮಿಲಿಟರಿ ಆಯಾಮವನ್ನು ಮಾತ್ರವಲ್ಲದೆ ಆರ್ಥಿಕ ಮತ್ತು ಮಾನವೀಯ ಸಂಕಷ್ಟಗಳನ್ನು ಉಂಟುಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ನಿರ್ಧಾರಗಳು ವಿವಾದಾಸ್ಪದವಾಗಿದೆ ಮತ್ತು ದೇಶದೊಳಗೆ ತೀವ್ರ ವಿರೋಧಕ್ಕೂ ಕಾರಣ ಆಗಿದೆ. ಈ ಯುದ್ಧ ಮಧ್ಯಪ್ರಾಚ್ಯದ ಸ್ಥಿರತೆಯನ್ನು ಕದಡಿದ್ದು, ಪ್ರಪಂಚದಾದ್ಯಂತ ದೇಶಗಳು ತಮ್ಮ ಸ್ಥಾನಮಾನಗಳನ್ನು ಪುನರ್ ವಿಮರ್ಶಿಸುತ್ತಿವೆ. ಭಾರತದಂತಹ ದೇಶಗಳಿಗೆ ಇದು ಹೊಸ ಸವಾಲುಗಳನ್ನು ತಂದೊಡ್ಡಿದೆ. ಇರಾನ್ ಅಮೆರಿಕ ಇಸ್ರೇಲ್ ಸಂಘರ್ಷದ ಪ್ರಸಕ್ತ ಸ್ಥಿತಿ ತೀವ್ರವಾಗಿದ್ದು, ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕಾರ್ಯಾಚರಣೆಗಳು ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಕಾರ್ಯಕ್ರಮಗಳನ್ನು ದುರ್ಬಲಗೊಳಿಸುತ್ತಿವೆ. ಆದರೆ ಇರಾನ್ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಗಳನ್ನು ನಡೆಸುತ್ತಿದೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಹತ್ಯೆ ನಂತರ ಇರಾನ್ ತನ್ನ ಸೈನ್ಯವನ್ನು ಸಂಗ್ರಹಿಸಿದ್ದು, ಅಮೆರಿಕ ತನ್ನ B-2 ಬಾಂಬರ್ಗಳ ಮೂಲಕ ಇರಾನ್ನ ಮಿಸೈಲ್ ಲಾಂಚರ್ಗಳನ್ನು ನಾಶಪಡಿಸುತ್ತಿದೆ. ಆದರೆ ಈ ದಾಳಿಗಳು ನಾಗರಿಕರ ಸಾವುಗಳನ್ನು ಉಂಟುಮಾಡಿ ಮಾನವೀಯ ಸಂಕಷ್ಟವನ್ನು ಹೆಚ್ಚಿಸಿವೆ. ಇನ್ನು ನಾವು ಇದನ್ನು ವಿಮರ್ಶಾತ್ಮಕವಾಗಿ ನೋಡಿದ್ರೆ, ಟ್ರಂಪ್ರ ಈ ನಿರ್ಧಾರ ರಾಜಕೀಯ ಪ್ರೇರಿತವಾಗಿದ್ದು, ಇರಾನ್ನ ಪರಮಾಣು ಯೋಜನೆಗಳನ್ನು ತಡೆಯೋ ಹೆಸರಲ್ಲಿ ಪ್ರಾದೇಶಿಕ ಅಸ್ಥಿರತೆಯನ್ನು ಹುಟ್ಟುಹಾಕಿದೆ. ಇದು ದೀರ್ಘಕಾಲೀನ ಶಾಂತಿಯ ಬದಲು ಹೆಚ್ಚಿನ ರಕ್ತಪಾತಕ್ಕೆ ಕಾರಣ ಆಗಬಹುದು. ಮೊದಲಿಂದಲೂ ಇದೇ ಸಾಮ್ರಾಜ್ಯಶಾಹಿ ಅಮೆರಿಕ ಧೋರಣೆ ಅನೇಕ ದುರಂತಗಳಿಗೆ ಕಾರಣ ಆಗಿದೆ. ಅದು ಕಾಲಿಟ್ಟ ಕಡೆ ಹುಲ್ಲು ಬೆಳೆಯೋದಿಲ್ಲ. ಮಧ್ಯಪ್ರಾಚ್ಯದ ಒಟ್ಟಾರೆ ಸ್ಥಿತಿ ತೀವ್ರ ಅಸ್ಥಿರತೆಯಲ್ಲಿದ್ದು, ಇರಾನ್ನ ದಾಳಿಗಳು ಗಲ್ಫ್ ದೇಶಗಳ ಅಮೆರಿಕ ಬೇಸ್ಗಳ ಮೇಲೆ ನಡೀತಿದೆ. ಹಿಜ್ಬುಲ್ಲಾ ಮತ್ತು ಹೌತಿಗಳಂತಹ ಪ್ರಾಕ್ಸಿ ಗುಂಪುಗಳು ಸಂಘರ್ಷಕ್ಕೆ ಸೇರ್ಕೊಂಡಿವೆ. ಹಾರ್ಮುಜ್ ಜಲಸಂಧಿ ಮುಚ್ಚುವಿಕೆಯಿಂದ ಜಾಗತಿಕ ತೈಲ ಬೆಲೆಗಳು ಏರಿಕೆಯಾಗಿದ್ದು, ಆರ್ಥಿಕ ಸಂಕಷ್ಟ ಹೆಚ್ಚಾಗಿದೆ. ಮತ್ತಿದು ಚೀನಾ ಮತ್ತು ರಷ್ಯಾ ಇರಾನ್ ಬೆಂಬಲಕ್ಕೆ ಬರುವಂತೆ ಮಾಡಿದೆ. ಮಧ್ಯಪ್ರಾಚ್ಯದ ಈ ಸಂಘರ್ಷ ಪ್ರಾದೇಶಿಕ ಶಕ್ತಿಗಳ ನಡುವಿನ ಪೈಪೋಟಿಯಿಂದ ಹುಟ್ಟಿದ್ದು, ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳು ಮಾನವೀಯ ದುರಂತಗಳನ್ನು ಉಂಟುಮಾಡಿ ಪ್ರಪಂಚದ ಟೀಕೆಗೆ ಗುರಿಯಾಗಿವೆ. ಆದರೆ ಇರಾನ್ನ ಪ್ರತಿಕ್ರಿಯೆಗಳು ಸಂಘರ್ಷವನ್ನು ವಿಸ್ತರಿಸಿ ಜಾಗತಿಕ ಶಾಂತಿಯನ್ನ ಅಪಾಯಕ್ಕೆ ತಳ್ಳಿವೆ. ಇರಾನ್ನ ಮಕ್ಕಳ ಶಾಲೆ ಮೇಲಿನ ದಾಳಿಗೆ ಪ್ರಪಂಚದ ಪ್ರತಿಕ್ರಿಯೆ ತೀವ್ರವಾಗಿದ್ದು, UN ತಜ್ಞರು ಇದನ್ನ ಆಳವಾಗಿ ಅಸಮಾಧಾನಗೊಳಿಸುವ ಘಟನೆ ಅಂತ ಖಂಡಿಸಿದ್ದಾರೆ. ಮತ್ತು ಇದರಲ್ಲಿ 165ಕ್ಕೂ ಹೆಚ್ಚು ಮಕ್ಕಳ ಸಾವು ಸಂಭವಿಸಿದ್ದು, ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಈ ದಾಳಿ ನಾಗರಿಕರ ಮೇಲಿನ ಅನಗತ್ಯ ಹಿಂಸೆಯನ್ನು ಪ್ರತಿನಿಧಿಸುತ್ತೆ ಮತ್ತು ಅಮೆರಿಕ ಇಸ್ರೇಲ್ನ ತಪ್ಪುಗಳನ್ನು ತನಿಖೆ ಮಾಡುವ ಹೇಳಿಕೆಗಳು ನಿರರ್ಥಕವಾಗಿದೆ. ಯಾಕಂದ್ರೆ ಇದು ಯುದ್ಧದ ನೈತಿಕತೆಯನ್ನೇ ಪ್ರಶ್ನೆ ಮಾಡುತ್ತೆ. ಇನ್ನು ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ದಾಳಿ ಇರಾನ್ನ ಯುದ್ಧ ನೌಕೆಯನ್ನು ಮುಳುಗಿಸಿದ್ದು, ಇದು ಯುದ್ಧದ ವಿಸ್ತರಣೆಯನ್ನು ಸೂಚಿಸುತ್ತೆ. ಮತ್ತು ಶ್ರೀಲಂಕಾ ಬಳಿಯಲ್ಲಿ ನಡೆದ ಈ ಘಟನೆ ಮೊದಲ ಬಾರಿಗೆ ಟಾರ್ಪೆಡೋ ಬಳಸಿ ಶತ್ರು ನೌಕೆಯನ್ನು ಮುಳುಗಿಸಲಾಗಿದೆ. ಭಾರತಕ್ಕೆ ಸಮರಾಭ್ಯಾಸಕ್ಕೆ ಅಂತ ಬಂದು ವಾಪಸ್ಸಾಗುವಾಗ ಇರಾನ್ ಯುದ್ಧ ನೌಕೆ ಮೇಲೆ ಹಿಂದೂ ಮಹಾಸಾಗರದಲ್ಲಿ ದಾಳಿಯಾಗಿದೆ. ಭಾರತದ ಅತಿಥಿ ಅಂತ ಇರಾನ್ ಇದನ್ನು ಕರೆದಿದೆ. ನಮ್ಮ ಸನಿಹಕ್ಕೆ ಬಂದು ಅಮೆರಿಕ ದಾಳಿ ಮಾಡೋದು ನಮ್ಮ ನೌಕಾದಳಕ್ಕೆ ತಿಳಿದಿಲ್ವಾ? ಅದು ದೊಡ್ಡ ವೈಫಲ್ಯ ಅಲ್ವಾ? ಅಥವಾ ತಿಳಿದಿದ್ರೂ ಕೂಡ ಅಮೆರಿಕಾಗೆ ಹೆದರಿ ಸುಮ್ಮನಾಯ್ತಾ? ಇದು ಅತಿಥಿಯನ್ನ ಮನೆಗೆ ಕರೆದು ಬಲಿ ಕೊಟ್ಟಾಗಲ್ವಾ? ಯುದ್ಧ ನಮ್ಮ ಮನೆಯ ಹಿತ್ತಲವರೆಗೂ ಬಂದಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದಕ್ಕೆ ಎಚ್ಚರಿಸಿರೋದು. ಇನ್ನು ಇರಾನ್ ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಧ್ಯಪ್ರಾಚ್ಯದಲ್ಲಿ ದಾಳಿಗಳನ್ನು ಹೆಚ್ಚಿಸಿದ್ದು, ಈ ಕ್ರಿಯೆ ಅಮೆರಿಕ ಯುದ್ಧವನ್ನ ಏಷ್ಯಾ ಪ್ರದೇಶಕ್ಕೆ ವಿಸ್ತರಿಸುತ್ತಿದೆ ಅಂತ ಟೀಕೆಗೆ ಗುರಿಯಾಗಿದೆ. ಈ ದಾಳಿ ಅನಗತ್ಯವಾಗಿ ಸಂಘರ್ಷವನ್ನು ವಿಸ್ತರಿಸಿದ್ದು, ಹಿಂದೂ ಮಹಾಸಾಗರದ ಶಾಂತಿಯನ್ನು ಕದಡಿದೆ ಮತ್ತು ಭಾರತದಂತಹ ದೇಶಗಳನ್ನು ಸಂಘರ್ಷಕ್ಕೆ ಸೆಳೆಯುವ ಅಪಾಯವನ್ನು ಹೆಚ್ಚಿಸಿದೆ. ಭಾರತದ ಮೇಲೆ ಒತ್ತಡ ಹೆಚ್ಚಾಗಿದ್ದು, ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ತೈಲ ಬೆಲೆ ಏರಿಕೆಯಾಗಿ ಆರ್ಥಿಕತೆಗೆ ಹೊರೆಯಾಗಿದ್ದು, ಗಲ್ಫ್ನಲ್ಲಿ ವಾಸ ಮಾಡುವ ಸುಮಾರು 1 ಕೋಟಿ ಭಾರತೀಯರ ಸುರಕ್ಷತೆ ಪ್ರಶ್ನೆಯೂ ಕೂಡ ಇಲ್ಲಿದೆ. ಭಾರತದ ಅಲಿಪ್ತ ನೀತಿಗೆ ಟೀಕೆಗಳು ಬಂದಿದ್ದು, ಇಸ್ರೇಲ್ನೊಂದಿಗಿನ ಸಂಬಂಧಗಳು ಇರಾನ್ನೊಂದಿಗಿನ ಸಂಬಂಧಗಳನ್ನು ದುರ್ಬಲಗೊಳಿಸಿದೆ. ವಿರೋಧ ಪಕ್ಷಗಳು ಮೋದಿ ಸರ್ಕಾರವನ್ನ ಇಸ್ರಾಯೇಲ್ ಪರವಾಗಿ ನಿಲ್ತಿರೋದಕ್ಕೆ ಟೀಕಿಸಿವೆ. ಭಾರತದ ಅಲಿಪ್ತತೆ ಅನ್ನೋದು ಕೇವಲ ರಾಜತಾಂತ್ರಿಕ ಹೇಳಿಕೆಯಾಗಿದ್ದು, ವಾಸ್ತವದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಪರವಾಗಿದ್ದದ್ದು ಮಧ್ಯಪ್ರಾಚ್ಯದಲ್ಲಿ ಭಾರತದ ಪಾತ್ರವನ್ನು ಸೀಮಿತಗೊಳಿಸಿದೆ. ಮತ್ತಿದು ಮೋದಿ ಸರ್ಕಾರದ ಅಸಹಾಯಕತೆಯನ್ನು ಎತ್ತಿ ತೋರಿಸುತ್ತೆ. ಅಮೆರಿಕನ್ನರಲ್ಲಿ ಟ್ರಂಪ್ ವಿರುದ್ಧ ಸಿಟ್ಟು ಹೆಚ್ಚಾಗಿದ್ದು, ಅವರ ಅನುಮೋದನೆಯ ದರ 36% ಇಳಿದಿದ್ದು, ಸ್ವತಂತ್ರ ಮತದಾರರಲ್ಲಿ ಕೇವಲ 28% ಬೆಂಬಲ ಕುಸಿದಿದೆ. ಟ್ರಂಪ್ರ ವಯಸ್ಸು ಮತ್ತು ಅಸ್ಥಿರ ನಿರ್ಧಾರಗಳು ಟೀಕೆಗೆ ಗುರಿಯಾಗಿವೆ. ಹಾಗೆಯೇ ನೆತಾನ್ಯಾಹು ವಿರುದ್ಧವೂ ಇಸ್ರೇಲ್ನಲ್ಲಿ ಅಸಮಾಧಾನ ಇದೆ.
ಟ್ರಂಪ್ ಅವರ ಯುದ್ಧದ ನಿರ್ಧಾರಗಳು ಅಮೆರಿಕದ ಸಾರ್ವಜನಿಕರಲ್ಲಿ ಅಸಮಾಧಾನವನ್ನು ಹುಟ್ಟಿಸಿದ್ದು, ಅವರ ಎರಡನೇ ಅಧಿಕಾರಾವಧಿಯಲ್ಲಿ ಆರ್ಥಿಕ ಮತ್ತು ವಿದೇಶಾಂಗ ನೀತಿಗಳು ವಿಫಲ ಆಗ್ತಾ ಇದೆ ಅಂತ ಸಮೀಕ್ಷೆಗಳು ತೋರಿಸ್ತಿವೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ದೃಷ್ಟಿಕೋನದಿಂದ ನರೇಂದ್ರ ಮೋದಿ ಸರ್ಕಾರದ ಅಸಹಾಯಕತೆ ಸ್ಪಷ್ಟವಾಗಿದ್ದು, ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ಭಾರತದ ಸ್ಥಾನಮಾನವನ್ನು ಸಮತೋಲನಗೊಳಿಸುವಲ್ಲಿ ವಿಫಲವಾಗಿದೆ. ವಿರೋಧ ಪಕ್ಷಗಳು ಮೋದಿಯನ್ನ ಇಸ್ರೇಲ್ ಪರ ನೀತಿಗಳಿಗಾಗಿ ಟೀಕಿಸುತ್ತಿವೆ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಅಸಹಾಯಕತೆಯನ್ನು ಪ್ರದರ್ಶಿಸ್ತಾ ಇದೆ. ಯಾಕಂದ್ರೆ ಅಮೆರಿಕ ಒತ್ತಡದ ಮುಂದೆ ರಷ್ಯಾ ಜೊತೆ ತೈಲ ಖರೀದಿಯನ್ನ ಕಡಿಮೆಗೊಳಿಸಬೇಕಾಗಿದ್ದು ಭಾರತದ ಶಕ್ತಿ ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡಿದೆ. ಈಗ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ 1 ತಿಂಗಳ ಕಾಲಾವಧಿಯನ್ನ ಅಮೆರಿಕ ನೀಡಿದೆ. ನಾವು ತೈಲ ಖರೀದಿ ಮಾಡೋದಕ್ಕೆ ಅಮೆರಿಕದ ಒಪ್ಪಿಗೆ ಬೇಕಾ? ಕನಿಷ್ಠ ಇದಕ್ಕಾದ್ರೂ ನಮ್ಮ ಪ್ರಧಾನಿ ಬಾಯಿ ಬಿಡಬೇಕಲ್ವಾ? ಮನ್ ಕಿ ಬಾತ್ ವಿಶ್ವಗುರು ಹೀಗೆ ಮೌನವಾದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮೌನ ಮೋಹನ್ ಅಂತ ಕರೆದಿದ್ದು ಮರ್ತು ಹೋಯ್ತಾ? ಇದೆಂಥ ಡಿಪ್ಲೊಮೆಸಿ? ಅದಕ್ಕೆ ಜಯರಾಮ್ ರಮೇಶ್ ಅವರು ಭಾರತ ಹಿಂದೆಂದೂ ಇಂತಹ ಪುಕ್ಕಲು ಪ್ರಧಾನಿಯನ್ನ ಕಂಡಿಲ್ಲ ಅಂತ ಹೇಳಿರೋದು. ಅಮೆರಿಕ ಭಾರತದ ಶಕ್ತಿ ನೀತಿಯ ಮೇಲೆ ಹಸ್ತಕ್ಷೇಪ ಮಾಡ್ತಾ ಇತ್ತು. ಇದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಿದೆ ಮತ್ತು ರಷ್ಯಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸೋದು ಆರ್ಥಿಕ ಸವಾಲುಗಳನ್ನು ಉಂಟು ಮಾಡುತ್ತೆ. ಒಟ್ಟಾರೆಯಾಗಿ ಈ ಸಂಘರ್ಷ ಜಾಗತಿಕ ಶಕ್ತಿ ಅಸಮತೋಲನವನ್ನು ಬದಲಾಯಿಸ್ತಾ ಇದ್ದು, ಅಮೆರಿಕ ಮತ್ತು ಇಸ್ರೇಲ್ನ ಕ್ರಿಯೆಗಳು ಮಾನವೀಯ ದುರಂತಗಳನ್ನು ಹುಟ್ಟುಹಾಕಿದ್ದು, ಭಾರತದಂತಹ ದೇಶಗಳು ತಮ್ಮ ನೀತಿಗಳನ್ನು ಪುನರ್ ವಿಮರ್ಶಿಸಬೇಕು. ಆದರೆ ಮೋದಿ ಸರ್ಕಾರದ ಅಸಹಾಯಕತೆ ಮತ್ತು ಟ್ರಂಪ್ರ ವಿವಾದಾಸ್ಪದ ನಿರ್ಧಾರಗಳು ಪ್ರಪಂಚದ ಶಾಂತಿಗೆ ಅಪಾಯವನ್ನು ಉಂಟು ಮಾಡಿವೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖವಾದ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.